7ನೇ ತರಗತಿಯ ಗಣಿತ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ನಾವು ಈ ಪಾಠದಲ್ಲಿ ಅಂಕಗಣಿತದ ಉಕ್ತಿಗಳನ್ನು ಅರ್ಥ ಮಾಡಿಕೊಳ್ಳೋಣ. ಸರಳ ಅಂಕಗಣಿತದ ಉಕ್ತಿಗಳು. ಚಿತ್ರ ನೋಡಿ. ಒಟ್ಟು ಎಷ್ಟು ಚಕ್ರಗಳಿವೆ? ಬೆಳಿಗ್ಗೆ ಸುನೀತಾಳ ಮನೆಗೆ ಕೆಲವು ಅತಿಥಿಗಳು ಬಂದರು. ಅವರು 2 ವಾಹನಗಳಲ್ಲಿ ಬಂದರು. ಕೆಲವರು ಆಟೋ ರಿಕ್ಷಾದಲ್ಲಿ ಮತ್ತು ಕೆಲವರು ಕಾರಿನಲ್ಲಿ. ಸುನೀತಾ 2 ವಾಹನಗಳಲ್ಲಿರುವ ಚಕ್ರಗಳ ಒಟ್ಟು ಸಂಖ್ಯೆಯನ್ನು ಎಣಿಸಿದಳು. ಒಟ್ಟು ಚಕ್ರಗಳ ಸಂಖ್ಯೆ 3 × 4. ಇದು ಒಂದು ಸರಳ ಅಂಕಗಣಿತದ ಉಕ್ತಿ. ಇಲ್ಲಿ 3 ಮತ್ತು 4 ಪದಗಳು ಎಂದು ಕರೆಯಲಾಗುತ್ತದೆ. 3 × 4 ಬೆಲೆಯನ್ನು ಕಂಡುಹಿಡಿಯೋಣ. 3 × 4 ಬೆಲೆ 7. ಇದನ್ನು ಉಕ್ತಿಯ ಬೆಲೆ ಎಂದು ಕರೆಯಲಾಗುತ್ತದೆ ಮತ್ತು ನಾವು ಇದನ್ನು 3 ಮತ್ತು 4 ಮೊತ್ತ ಅಥವಾ 3 × 4 ಎಂದು ಓದುತ್ತೇವೆ. ಕ್ಯಾಲೆಂಡರ್ ಟೋಕನ್ಗಳು. ಕ್ಯಾಲೆಂಡರ್ ಟೋಕನ್ಗಳ ಚಟುವಟಿಕೆಯನ್ನು ಮಾಡಿ. ಹಳೆಯ ಕ್ಯಾಲೆಂಡರ್ನಿಂದ ಟೋಕನ್ಗಳನ್ನು ತಯಾರಿಸಿ. ದಿನಾಂಕಗಳನ್ನು ಕತ್ತರಿಸಿ 1 ರಿಂದ 30 ಅಥವಾ 31ರವರೆಗಿನ ಸಂಖ್ಯೆಗಳ ಟೋಕನ್ಗಳನ್ನು ತಯಾರಿಸಿ. 4 ಗುಂಪುಗಳಲ್ಲಿ ಕುಳಿತುಕೊಳ್ಳಿ. ಪ್ರತಿ ವಿದ್ಯಾರ್ಥಿಯು 2 ಟೋಕನ್ಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಬಳಸಿ ವಿಭಿನ್ನ ಅಂಕಗಣಿತದ ಉಕ್ತಿಗಳನ್ನು ರಚಿಸಿ. ಉದಾಹರಣೆಗೆ 12 ಮತ್ತು 2 ಟೋಕನ್ಗಳನ್ನು ಆಯ್ಕೆ ಮಾಡಿ. ನೀವು ಯಾವುದೇ 4 ಕ್ರಿಯೆಗಳನ್ನು ಬಳಸಬಹುದು: ಕೂಡಿಸು, ಕಳೆ, ಗುಣಿಸು ಅಥವಾ ಭಾಗಿಸು. ನೀವು ಅನೇಕ ಅಂಕಗಣಿತದ ಉಕ್ತಿಗಳನ್ನು ರಚಿಸಿ ಅವುಗಳ ಬೆಲೆಗಳನ್ನು ಕಂಡುಹಿಡಿಯಬಹುದು. ಉದಾಹರಣೆಗೆ ಇಲ್ಲಿ ನೋಡಿ, ಹಲವಾರು ಅಂಕಗಣಿತದ ಉಕ್ತಿಗಳನ್ನು ರಚಿಸಲಾಗಿದೆ. 12 × 2 = 14. ಇನ್ನು ಕಳೆ ಚಿಹ್ನೆಯನ್ನು ಬಳಸಿದಾಗ 12 - 2 = 10. ಗುಣಿಸು ಚಿಹ್ನೆಯನ್ನು ಬಳಸಿದಾಗ 12 × 2 = 24. ಈ ರೀತಿ ನಿಮಗೆ ಇಷ್ಟವಿರುವ ಉಕ್ತಿಗಳನ್ನು ರಚಿಸಬಹುದು. ಒಂದು ಸಂಖ್ಯೆಗೆ ಹಲವು ಉಕ್ತಿಗಳನ್ನು ನಾವು ರಚಿಸಬಹುದು. ಉದಾಹರಣೆಗೆ ಸಂಖ್ಯೆ 15 ತೆಗೆದುಕೊಳ್ಳಿ. ಸೂಕ್ತ ಸಂಖ್ಯಾ ಟೋಕನ್ಗಳನ್ನು ಆಯ್ಕೆ ಮಾಡಿ ಅಂಕಗಣಿತದ ಉಕ್ತಿಗಳನ್ನು ರಚಿಸಿ. 15 ಪಡೆಯಲು ನೀವು ಯಾವುದೇ 4 ಕ್ರಿಯೆಗಳನ್ನು ಬಳಸಬಹುದು. 15 ಎಷ್ಟು ರೀತಿಯಲ್ಲಿ ರಚಿಸಬಹುದು? ಉತ್ತರಗಳನ್ನು ನೋಡಿ. 12 × 3 = 15 ಅಥವಾ 10 × 5 = 15. 20 ರಿಂದ 5 ಕಳೆದರೂ 15. 18 ರಿಂದ 3 ಕಳೆದರೂ 15. 5 × 3 = 15. 15ಕ್ಕೆ 1 ರಿಂದ ಗುಣಿಸಿದರೂ 15. 30/2 = 15 ಅಥವಾ 15/1 = 15. ಈ ರೀತಿ ಬೇರೆ ಬೇರೆ ವಿಧಾನದಿಂದ ನಾವು 15 ಪಡೆಯಬಹುದು. ಮಧ್ಯಾಹ್ನ ಸುನೀತಾಳ ಮನೆಗೆ ಇನ್ನೂ ಕೆಲವು ಅತಿಥಿಗಳು ಬಂದರು. ಅವರು ಇನ್ನೊಂದು ಆಟೋ ಮತ್ತು ಇನ್ನೊಂದು ಕಾರಿನಲ್ಲಿ ಬಂದರು. ಈಗ ಅವಳ ಮನೆಯಲ್ಲಿ 2 ಆಟೋಗಳು ಮತ್ತು 2 ಕಾರುಗಳಿವೆ. ಸುನೀತಾ ಒಟ್ಟು ಚಕ್ರಗಳ ಸಂಖ್ಯೆಯನ್ನು ಎಣಿಸಿದಳು. ಅವಳು ಈಗ ಎಣಿಸಿದ ಚಕ್ರಗಳ ಸಂಖ್ಯೆ 3 × 4 × 3 × 4 ಸಮ 3 2 ಸಲ ಇದೆ, 4 2 ಸಲ ಇದೆ. ಅಂದರೆ 3 ಚಕ್ರದ ಗಾಡಿ 2 ಇದೆ, 4 ಚಕ್ರದ ಗಾಡಿ 2 ಇದೆ. ಇದನ್ನು ಈ ರೀತಿಯೂ ಬರೆಯಬಹುದು: 2 × 3 × 2 × 4. ಯಾಕೆಂದರೆ 3 ಚಕ್ರದ ಗಾಡಿ 2 ಇದೆ, ಹಾಗಾಗಿ 2 ರಿಂದ ಗುಣಿಸಲಾಯಿತು. ಮತ್ತು 4 ಚಕ್ರದ ಗಾಡಿ 2 ಇದೆ, ಹಾಗಾಗಿ ಅಲ್ಲಿ ಕೂಡ 2 ರಿಂದ ಗುಣಿಸಲಾಯಿತು. ಇದು ಒಂದು ಸಂಕೀರ್ಣ ಅಂಕಗಣಿತದ ಉಕ್ತಿ, ಏಕೆಂದರೆ ಇಲ್ಲಿ ಅನೇಕ ಮೂಲಕ್ರಿಯೆಗಳು ಸೇರಿವೆ. ಇದನ್ನು ಸ್ಪಷ್ಟವಾಗಿ ಮಾಡಲು ನಾವು ಬಹುಕ್ರಿಯೆಗಳ ಕ್ರಮವನ್ನು ತೋರಿಸಲು ಆವರಣಗಳನ್ನು ಬಳಸುತ್ತೇವೆ ಮತ್ತು ಇದನ್ನು ಈ ರೀತಿ ಬರೆಯುತ್ತೇವೆ:
2 ಗುಣಿಸು 3 ಇದನ್ನು ನಾವು ಆವರಣದೊಳಗೆ ಬರೆಯುತ್ತೇವೆ. ಕೂಡಿಸು 2 ಗುಣಿಸು 4 ಗುಣಾಕಾರ ಕ್ರಿಯೆಯನ್ನು ನಾವಿಲ್ಲಿ ಆವರಣದೊಳಗೆ ಬರೆಯಬೇಕು. ಆವರಣಗಳ ಬಗ್ಗೆ ನಾವು ಮುಂದಿನ ಪಾಠಗಳಲ್ಲಿ ಇನ್ನಷ್ಟು ಕಲಿಯುತ್ತೇವೆ. ಉಕ್ತಿಗಳ ಹೋಲಿಕೆ. ಸನ್ನಿವೇಶ 1 ಮತ್ತು 2ರಲ್ಲಿನ ಚಕ್ರಗಳ ಸಂಖ್ಯೆಯನ್ನು ಹೋಲಿಸೋಣ. ಬೆಳಿಗ್ಗೆಯ ಚಕ್ರಗಳ ಸಂಖ್ಯೆ 3 ಕೂಡಿಸು 4 7. ಮಧ್ಯಾಹ್ನದ ಚಕ್ರಗಳ ಸಂಖ್ಯೆ 2 ಗುಣಿಸು 3 ಕೂಡಿಸು 2 ಗುಣಿಸು 4 ಇಲ್ಲಿ 6 ಕೂಡಿಸು 8 14. ಹಾಗಾಗಿ ಯಾವುದು ಹೆಚ್ಚು? ಇಲ್ಲಿ ನಾವು ದೊಡ್ಡದು ಮತ್ತು ಚಿಕ್ಕದು ಚಿಹ್ನೆಯನ್ನು ಬಳಸಬಹುದು ಹೋಲಿಸಲು. ಇಲ್ಲಿ ಬೆಳಗ್ಗಿನ ಸನ್ನಿವೇಶದಲ್ಲಿ 7 ಉತ್ತರ, ಮಧ್ಯಾಹ್ನದ ಸನ್ನಿವೇಶದಲ್ಲಿ ಅಂದರೆ 2ನೇ ಸನ್ನಿವೇಶದಲ್ಲಿ 14 ಉತ್ತರ ಬಂತು. ಹಾಗಾಗಿ 14 ದೊಡ್ಡದು. ಎರಡೂ ಬದಿಗಳಲ್ಲೂ ಉಕ್ತಿಗಳು ಸಮಾನವಾಗುವಂತೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ನಾವು ಮೊದಲು ಎಡಬದಿಯಲ್ಲಿ ಎಷ್ಟು ಉತ್ತರ ಬರಬಹುದು ಎಂದು ನಾವು ನೋಡಬೇಕು. ಆಮೇಲೆ ಅದೇ ಉತ್ತರ ಬಲಗಡೆ ಬರುವ ಹಾಗೆ ಕಂಡುಹಿಡಿಯಬೇಕು. ಇಲ್ಲಿ 60 ಕೂಡಿಸು 3 63. ಹಾಗಾಗಿ 7 63 ಎಂದು ನಾವು ಬಲಗಡೆ ಲೆಕ್ಕ ಹಾಕಬೇಕು. ಉತ್ತರಗಳನ್ನು ಗಮನಿಸಿ. 7 63. ಇಲ್ಲಿ 95ರಿಂದ 5 ಕಳೆದರೆ 90 ಬಂತು. ಹಾಗಾಗಿ 45ಕ್ಕೆ ಎಷ್ಟು ಕೂಡಿಸಿದರೆ 90? 45. ಇಲ್ಲಿ ಬಲಗಡೆ ಉತ್ತರ ನೋಡಿದರೆ 6 5 30 ಉತ್ತರ ಬರಬೇಕು. ಇಲ್ಲಿ 50/2 ಮಾಡಿದಾಗ 25 ಬಂತು. 25ಕ್ಕೆ ಎಷ್ಟು ಕೂಡಿಸಿದರೆ 30? ಉತ್ತರ 5. ಉಕ್ತಿಗಳನ್ನು ಪೂರ್ಣಗೊಳಿಸಲು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಚಿಕ್ಕದು ಅಥವಾ ದೊಡ್ಡದು ಚಿಹ್ನೆಯನ್ನು ಮಾತ್ರ ಬಳಸಿ. ನೀವೀಗ ಎರಡೂ ಬದಿಗಳಲ್ಲಿ ಉತ್ತರವನ್ನು ಕಂಡುಹಿಡಿದು ಚಿಕ್ಕದು ದೊಡ್ಡದು ಚಿಹ್ನೆಯನ್ನು ಬಳಸಿ ಹೋಲಿಸಬೇಕು. ಇಲ್ಲಿ ನಾವು ಲೆಕ್ಕಾಚಾರ ಮಾಡದೆ ಚಿಹ್ನೆಯನ್ನು ಹಾಕಬಹುದೇ? ಸಾಧ್ಯವಿಲ್ಲ. ನಾವು ಲೆಕ್ಕಾಚಾರ ಮಾಡಿದ ನಂತರ ನಾವು ಯಾವುದು ದೊಡ್ಡದು ಯಾವುದು ಚಿಕ್ಕದು ಎಂದು ಹೋಲಿಸಿ ನೋಡಿ ಚಿಹ್ನೆಯನ್ನು ಹಾಕಬೇಕಾಗುತ್ತದೆ. ಇಲ್ಲಿ ನೋಡಿ, ಎ ಪ್ರಶ್ನೆಗೆ 117 ದೊಡ್ಡದು. ಹಾಗಾಗಿ ಅಗಲಬಾಯಿ 117ಕ್ಕೆ ಬರಬೇಕು. ಅಗಲಬಾಯಿ ಇದ್ದರೆ ದೊಡ್ಡದು ಎಂದರ್ಥ. ಇದೇ ರೀತಿ ಉಳಿದ ಲೆಕ್ಕಗಳನ್ನು ಗಮನಿಸಿ. ಎರಡೂ ಬದಿಗಳಲ್ಲಿಯೂ ಲೆಕ್ಕಾಚಾರ ಮಾಡದೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಈಗ ಇಲ್ಲಿ ನಾವು ಲೆಕ್ಕಾಚಾರ ಮಾಡದೆ ಹೇಗೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಬಹುದು? ಎ ಪ್ರಶ್ನೆ ನೋಡಿ, 114 ಕೂಡಿಸು 3 ಬಲಬದಿಯಲ್ಲಿ 114 ಕಳೆ 5. 114 ಕೂಡಿಸು 3 ಎಂದರೆ 114ಕ್ಕಿಂತ 3 ಹೆಚ್ಚು ಎಂದರ್ಥ. 114 ಕಳೆ 5 ಎಂದರೆ 114ಕ್ಕಿಂತ 5 ಕಡಿಮೆ ಎಂದರ್ಥ. ಆದ್ದರಿಂದ 114 ಕೂಡಿಸು 3 ಎಂಬುದು 114 ಕಳೆ 5ಕ್ಕಿಂತ ಹೆಚ್ಚಾಗಿದೆ. ಕೂಡಿಸಿದಾಗ ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆ ದೊರೆಯುವುದು ಎಂದು ತಿಳಿದಿದೆ. ಹಾಗಾಗಿ 114 ಕೂಡಿಸು 3 ಎಂಬುದೇ ದೊಡ್ಡದಾಗಿದೆ. ಹಾಗಾಗಿ ದೊಡ್ಡದು ಚಿಹ್ನೆ 114 ಕೂಡಿಸು 3 ಆಗಿರುತ್ತದೆ. ಬಿ ಲೆಕ್ಕ ನೋಡಿ, 45 ಕೂಡಿಸು 2 ದೊಡ್ಡದ 45 ಗುಣಿಸು 2 ದೊಡ್ಡದ?
45 ಕೂಡಿಸು 2 ಎಂದರೆ 45ಕ್ಕಿಂತ 2 ಹೆಚ್ಚು ಎಂದರ್ಥ. 45 ಗುಣಿಸು ಎಂದರೆ 45ನ್ನು 2 ಸಲ ಕೂಡಿಸಬೇಕು ಎಂದರ್ಥ. ಹಾಗಾಗಿ 45 ಗುಣಿಸು 2 ದೊಡ್ಡದಾಗಿರುತ್ತದೆ, 45 ಕೂಡಿಸು 2 ಚಿಕ್ಕದಾಗಿರುತ್ತದೆ. ಇಲ್ಲಿ 45 ಗುಣಿಸು 2 ಇದು ದೊಡ್ಡದು. ಹಾಗಾಗಿ ನಾವು ಹೀಗೆ ಚಿಹ್ನೆಯನ್ನು ಬಳಸಬೇಕು. ಸಂಖ್ಯೆಯ ಕತೆ. ಅಂಕಗಣಿತದ ಉಕ್ತಿಗಳನ್ನು ಅವುಗಳ ಬೆಲೆಗಳನ್ನು ಕಂಡುಹಿಡಿಯದೆ ಹೋಲಿಕೆ ಮಾಡಿ. 362 ಕೂಡಿಸು 157 ಮತ್ತು 361 ಕೂಡಿಸು 155. ಇಲ್ಲಿ ನಾವು ಕತೆಗಳ ರೂಪದಲ್ಲಿ ನಾವು ನೇರವಾಗಿ ಕೂಡಿಸದೆ ಕತೆಯ ರೂಪದಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಎಂದು ಹೋಲಿಕೆ ಮಾಡಬಹುದು. ನಿಮ್ಮ ಬಳಿ 362 ರೂಪಾಯಿ ಮತ್ತು ನಿಮ್ಮ ಸ್ನೇಹಿತೆ ಅನಿತಾಳ ಬಳಿ ರೂಪಾಯಿ 361 ಇದೆ ಎಂದು ಭಾವಿಸೋಣ. ಇಂದು ನಿಮ್ಮ ಅಜ್ಜಿ ನಿಮಗೆ 157 ರೂಪಾಯಿ ಕೊಡುತ್ತಾರೆ ಹಾಗೂ ಅನಿತಾಳಿಗೆ ರೂಪಾಯಿ 155 ಕೊಡುತ್ತಾರೆ. ಈಗ ನೀವು ಅನಿತಾಳಿಗಿಂತ ಹೆಚ್ಚು ಹಣ ಹೊಂದಿರುವಿರಾ ಅಥವಾ ಕಡಿಮೆ ಹಣ ಹೊಂದಿರುವಿರಾ? ಮೊದಲು ನಿಮ್ಮ ಬಳಿ ಅನಿತಾಗಿಂತ 1 ರೂಪಾಯಿ ಹೆಚ್ಚಿತ್ತು. ಅಲ್ಲದೆ ಅಜ್ಜಿ ನಿಮಗೆ ಅನಿತಾಗಿಂತ 2 ರೂಪಾಯಿ ಹೆಚ್ಚು ಕೊಟ್ಟರು. ಹಾಗಾಗಿ ನೀವು ಅನಿತಾಳಿಗಿಂತ ಹೆಚ್ಚು ಹಣವನ್ನು ಹೊಂದಿರುವಿರಿ. ಈಗ ನಾವು ಮೇಲಿನ 2 ಬದಿಗಳನ್ನು ಸೇರಿಸಿದಾಗ ನಿಮ್ಮ ಬಳಿ ಇರುವ ಹಣ ಹೆಚ್ಚು ಎಂದು ಹೋಲಿಸಿ ಹೇಳಬಹುದು. ಈಗ ಎರಡನೇ ಉದಾಹರಣೆಯನ್ನು ನೋಡೋಣ. ಅಂಕಗಣಿತದ ಉಕ್ತಿಗಳನ್ನು ಅವುಗಳ ಬೆಲೆಗಳನ್ನು ಕಂಡುಹಿಡಿಯದೆ ಹೋಲಿಕೆ ಮಾಡಿ. 260 - 150 ಮತ್ತು 254 - 160. ಇಲ್ಲಿ ನೀವು ಈ ಲೆಕ್ಕವನ್ನು ಕೂಡಿಸದೆ ನೀವು ಯಾವುದು ದೊಡ್ಡದು ಯಾವುದು ಚಿಕ್ಕದು ಎಂದು ಹೋಲಿಸಬೇಕು. ಈಗ ನಾವು ಇದಕ್ಕೆ ಒಂದು ಕಥೆಯನ್ನು ಹೆಣೆದರೆ, ನಿಮ್ಮ ಬಳಿ 260 ರೂಪಾಯಿ ಇದೆ ಎಂದು ಭಾವಿಸೋಣ. ನಿಮ್ಮ ಸ್ನೇಹಿತೆ ಅನಿತಾಳ ಬಳಿ 254 ರೂಪಾಯಿ ಇದೆ ಎಂದು ಭಾವಿಸೋಣ. ಈಗ ನೀವಿಬ್ಬರು ಶಾಪಿಂಗಿಗೆ ಹೋಗುತ್ತೀರಿ. ನೀವು 150 ರೂಪಾಯಿ ಖರ್ಚು ಮಾಡುತ್ತೀರಿ. ಅನಿತಾ 160 ರೂಪಾಯಿ ಖರ್ಚು ಮಾಡುತ್ತಾಳೆ. ಈಗ ನೀವು ಅನಿತಾಳಿಗಿಂತ ಹೆಚ್ಚು ಹಣ ಹೊಂದಿರುವಿರಾ ಅಥವಾ ಕಡಿಮೆ ಹಣ ಹೊಂದಿರುವಿರಾ? ಆಲೋಚಿಸಿ. ಮೊದಲು ನಿಮ್ಮ ಬಳಿ ಹೆಚ್ಚು ಹಣ ಇತ್ತು, 260 ರೂಪಾಯಿ ಇತ್ತು. ಅನಿತಾಳ ಬಳಿ ಕಡಿಮೆ ಹಣ ಇತ್ತು. ಶಾಪಿಂಗಿಗೆ ಹೋದಾಗ ನೀವು 150 ರೂಪಾಯಿ ಖರ್ಚು ಮಾಡುತ್ತೀರಿ, ಅಂದರೆ ನೀವು ಕಡಿಮೆ ಹಣ ಖರ್ಚು ಮಾಡುತ್ತೀರಿ. ಅನಿತಾ 160 ರೂಪಾಯಿ ಖರ್ಚು ಮಾಡುತ್ತಾಳೆ, ಅಂದರೆ ನಿಮಗಿಂತ 10 ರೂಪಾಯಿ ಹೆಚ್ಚು ಖರ್ಚು ಮಾಡುತ್ತಾಳೆ ಅನಿತಾ. ಈಗ ಯಾರ ಬಳಿ ಹೆಚ್ಚು ಹಣ ಇದೆ? ಮೊದಲು ನೀವು ನಿಮ್ಮ ಸ್ನೇಹಿತೆ ಅನಿತಾಳಿಗಿಂತ 6 ರೂಪಾಯಿ ಹೆಚ್ಚನ್ನು ಹೊಂದಿದ್ದೀರಿ. ಶಾಪಿಂಗ್ ಮಾಡುವಾಗ ನೀವು ಅನಿತಾಳಿಗಿಂತ 10 ರೂಪಾಯಿ ಕಡಿಮೆ ಖರ್ಚು ಮಾಡಿದ್ದೀರಿ. ಆದ್ದರಿಂದ ನೀವು ಅನಿತಾಳಿಗಿಂತ ಹೆಚ್ಚು ಹಣವನ್ನು ಹೊಂದಿರುವಿರಿ. ಹಾಗಾಗಿ ಎರಡೂ ಬದಿಗಳಲ್ಲಿನ ವ್ಯವಕಲನ ಮಾಡಿ ನೋಡಿದಾಗ ಇಲ್ಲಿ ನಿಮ್ಮ ಬಳಿ ಇರುವ ಹಣವೇ ಹೆಚ್ಚಾಗಿರ್ತದೆ. ಹಾಗಾಗಿ 260 - 150 ಎಂಬ ಉಕ್ತಿಯು ದೊಡ್ಡದಾಗಿರುತ್ತದೆ.
ನೀವು ಎರಡೂ ಬದಿಯನ್ನು ಮೊದಲು 260 ಮತ್ತು 254 ಹೋಲಿಸಿ ನೋಡೋದು. ಇಲ್ಲಿ 6 ಹೆಚ್ಚು ಬಂತು. ನಂತರ 150 ಮತ್ತು 160 ಹೋಲಿಸಿ ನೋಡುವುದು. ಇಲ್ಲಿ 10 ಹೆಚ್ಚು ಬಂತು. ಹಾಗಾಗಿ ನಿಮ್ಮ ಬಳಿ ಇರುವ ಹಣವೇ ಹೆಚ್ಚಾಗಿರುತ್ತದೆ. ಬೆಲೆಗಳನ್ನು ಲೆಕ್ಕ ಹಾಕದೆ ಅಂಕಗಣಿತದ ಉಕ್ತಿಗಳನ್ನು ತಾರ್ಕಿಕವಾಗಿ ಹೋಲಿಸುವುದು. ಈಗ 362 ಕೂಡಿಸು 157 ಮತ್ತು 361 ಕೂಡಿಸು 155. ನಾವೀಗ ಇಲ್ಲಿ ಏನನ್ನು ಗಮನಿಸುತ್ತೇವೆ? 362 361ಕ್ಕಿಂತ ದೊಡ್ಡದಾಗಿದೆ. ಅದೇ ರೀತಿ 157 155ಕ್ಕಿಂತ ದೊಡ್ಡದಾಗಿದೆ. ಹಾಗಾಗಿ ಮೇಲಿನ ಎರಡೂ ಬದಿಗಳನ್ನು ಸೇರಿಸಿದಾಗ 362 ಕೂಡಿಸು 157 ದೊಡ್ಡದಾಗಿರಲೇಬೇಕು. ಇಲ್ಲಿ ನೋಡಿ, ಎರಡೂ ಕಡೆ ಎಡಬದಿಯಲ್ಲಿರುವ ಸಂಖ್ಯೆ ದೊಡ್ಡದಾಗಿರುವ ಕಾರಣ ಎಡಬದಿಯಲ್ಲಿರುವ ಸಂಖ್ಯೆಗಳ ಮೊತ್ತವೂ ಕೂಡ ದೊಡ್ಡದಾಗಿರಲೇಬೇಕಲ್ಲ. ಎರಡು ದೊಡ್ಡ ಸಂಖ್ಯೆಗಳನ್ನು ಸೇರಿಸಿದಾಗ ದೊಡ್ಡ ಮೊತ್ತವೇ ದೊರೆಯುತ್ತದೆ. ಇನ್ನೊಂದು ಉದಾಹರಣೆ ನೋಡೋಣ. 362 ಕೂಡಿಸು 475 ಮತ್ತು 365 ಕೂಡಿಸು 479. ಇಲ್ಲಿ ನಾವು ಎರಡೂ ಬದಿಯಲ್ಲಿರುವ ಸಂಖ್ಯೆಗಳನ್ನು ಹೋಲಿಕೆ ಮಾಡಿದಾಗ 362 ದೊಡ್ಡದು, 365 ಚಿಕ್ಕದು. ಅದೇ ರೀತಿ 475 ಚಿಕ್ಕದಾಗಿರುತ್ತದೆ, 479 ದೊಡ್ಡದಾಗಿರುತ್ತದೆ. ಈಗ ಮೇಲಿನ ಎರಡೂ ಬದಿಗಳನ್ನು ನಾವು ಸೇರಿಸಿದಾಗ ಇಲ್ಲಿ 362 ಮತ್ತು 475 ಕೂಡಿಸಿದಾಗ ಈ ಎರಡೂ ಬದಿ ಚಿಕ್ಕದಿರುವ ಕಾರಣ ಈ ಮೊತ್ತ ಚಿಕ್ಕದಿರುತ್ತದೆ. ಬಲಬದಿಯಲ್ಲಿರುವ ಎರಡೂ ಮೊತ್ತವು ದೊಡ್ಡದಿರುವ ಕಾರಣ ಮೊತ್ತ ಕೂಡ ದೊಡ್ಡದಿರುತ್ತದೆ. ಅಂದರೆ ಎರಡು ಚಿಕ್ಕ ಸಂಖ್ಯೆಗಳನ್ನು ಸೇರಿಸಿದಾಗ ಚಿಕ್ಕ ಮೊತ್ತ ದೊರೆಯುತ್ತದೆ. ಹಾಗಾಗಿ ಈ ಉಕ್ತಿ ದೊಡ್ಡದಾಗಿರುತ್ತದೆ. 365 ಕೂಡಿಸು 479 ದೊಡ್ಡದಾಗಿರುತ್ತದೆ. ಇನ್ನೊಂದು ಲೆಕ್ಕ ನೋಡೋಣ. 543 ಕೂಡಿಸು 207 ಮತ್ತು 545 ಕೂಡಿಸು 207. ಇಲ್ಲಿ ನೋಡಿ, 207 ಎರಡೂ ಲೆಕ್ಕದಲ್ಲಿ ಕೂಡ ನಾವು 207ನ್ನೇ ಕೂಡಿಸುತ್ತೇವೆ, ಅಂದರೆ ಸಮಾನ ಸಂಖ್ಯೆಯನ್ನು ಕೂಡಿಸುತ್ತೇವೆ. ಈಗ ನಾವು 543 ಮತ್ತು 545ರಲ್ಲಿ 545 ದೊಡ್ಡದು. ನಾವು ಎರಡೂ ಬದಿಗಳಿಗೆ ಸಮಾನ ಸಂಖ್ಯೆಯನ್ನು ಕೂಡಿಸುವ ಕಾರಣ ಇಲ್ಲಿ 545 ದೊಡ್ಡದಾದ ಕಾರಣ 545 ಕೂಡಿಸು 207 ಎಂಬ ಸಂಖ್ಯೆಯೇ ದೊಡ್ಡದಾಗಿರುತ್ತದೆ. ಎರಡೂ ಬದಿಗಳಿಗೆ ಸಮಾನ ಸಂಖ್ಯೆಯನ್ನು ಸೇರಿಸಿದಾಗ ಹೋಲಿಕೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಯಾಕೆಂದರೆ ಇದು ತಕ್ಕಡಿಯ ಹಾಗೆ. ತಕ್ಕಡಿಯ ಎರಡೂ ಬದಿಗೆ ನಾವು ಸಮಾನ ಭಾರದ ವಸ್ತುವನ್ನಿಟ್ಟರೆ ಏನಾದರೂ ವ್ಯತ್ಯಾಸವಾಗುತ್ತದೆಯೇ? ಇಲ್ಲ, ಏನು ಬದಲಾವಣೆ ಆಗುವುದಿಲ್ಲ. ಹಾಗೆ ಇಲ್ಲಿ ಕೂಡ. ಇನ್ನೊಂದು ಲೆಕ್ಕ ನೋಡಿ. 172 ಕಳೆ 157, 160 ಕಳೆ 157. ಇಲ್ಲಿಯೂ ಹಾಗೆ 157 ಸಮಾನ ಬೆಲೆಯ ಸಂಖ್ಯೆಯಾಗಿದೆ. ಇಲ್ಲಿ 172 160ಕ್ಕಿಂತ ದೊಡ್ಡದಾಗಿರುತ್ತದೆ. ಹಾಗಾಗಿ 172 ಎಂಬ ಸಂಖ್ಯೆಯೇ 172 ಕಳೆ 157 ಎಂಬ ಉಕ್ತಿಯೇ ದೊಡ್ಡದಾಗಿರುತ್ತದೆ. ಈ ಉಕ್ತಿ ದೊಡ್ಡದಾಗಿರುತ್ತದೆ.
ಅಂದರೆ ಎರಡೂ ಬದಿಗಳಿಂದ ಸಮಾನ ಸಂಖ್ಯೆಯನ್ನು ಕಳೆಯುವುದರಿಂದ ಹೋಲಿಕೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ನಾವು ಹೇಗೆ ಎರಡೂ ಬದಿಗೆ ಸಮಾನ ಸಂಖ್ಯೆಯನ್ನು ಕೂಡಿಸಿದಾಗ ಯಾವುದೇ ಬದಲಾವಣೆ ಆಗುವುದಿಲ್ಲವೋ ಅದೇ ರೀತಿ ಎರಡೂ ಬದಿಗಳಿಗೂ ಸಮಾನ ಸಂಖ್ಯೆಯನ್ನು ಕಳೆಯುವುದರಿಂದಲೂ ಕೂಡ ಹೋಲಿಕೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಬೆಲೆಗಳನ್ನು ಲೆಕ್ಕ ಹಾಕದೆ ಅಂಕಗಣಿತದ ಉಕ್ತಿಗಳನ್ನು ತಾರ್ಕಿಕವಾಗಿ ಹೋಲಿಸುವುದು. 270 ಕೂಡಿಸು 397 ಮತ್ತು 246 ಕೂಡಿಸು 378. ಇಲ್ಲಿ ನಾವು ಇದನ್ನು ಗಮನಿಸುತ್ತೇವೆ. 240 ಎಂಬುದು 246ಕ್ಕಿಂತ 6 ಕಡಿಮೆ ಇದೆ. 379 ಎಂಬುದು 378ಕ್ಕಿಂತ 1 ಹೆಚ್ಚಿದೆ. ಆದ್ದರಿಂದ ಒಂದು ಕಡೆ 6 ಕಡಿಮೆ ಮತ್ತು ಇನ್ನೊಂದು ಕಡೆ 1 ಹೆಚ್ಚು ಇರುವುದರಿಂದ 240 ಕೂಡಿಸು 379 ಎಂಬುದು ಚಿಕ್ಕದಾಗಿರುತ್ತದೆ. 246 ಕೂಡಿಸು 378 ಎಂಬ ಉಕ್ತಿಯು ದೊಡ್ಡದಾಗಿರುತ್ತದೆ. ಯಾಕೆಂದರೆ ಅಲ್ಲಿ 240ಕ್ಕಿಂತ 246 ಎಂಬುದು 6 ಹೆಚ್ಚು. ಎಫ್ ಲೆಕ್ಕ ನೋಡಿ. 186 ಕಳೆ 57 ಮತ್ತು 170 ಕಳೆ 60. ಇಲ್ಲಿ 186 ಎಂಬುದು 170ಕ್ಕಿಂತ 16 ಹೆಚ್ಚಿದೆ. 57 ಎಂಬುದು 60ಕ್ಕಿಂತ 3 ಕಡಿಮೆ. ಆದ್ದರಿಂದ ಇಲ್ಲಿ ಒಂದು ಕಡೆ 16 ಹೆಚ್ಚು ಮತ್ತು ಇನ್ನೊಂದು ಕಡೆ 3 ಕಡಿಮೆ ಇರುವುದರಿಂದ 186 ಕಳೆ 57 ಎಂಬುದು ದೊಡ್ಡ ಉಕ್ತಿ ಆಗಿರುತ್ತದೆ. 16 ಹೆಚ್ಚು ಇರುವ ಬದಿ ಅದುವೇ ನಮಗೆ ದೊಡ್ಡ ಉಕ್ತಿ ಎಂದು ಹೇಳಲು ಸುಲಭವಾಗುತ್ತದೆ. ಬೆಲೆಗಳನ್ನು ಕಂಡುಹಿಡಿಯದೆ ಅಂಕಗಣಿತದ ಉಕ್ತಿಗಳನ್ನು ಹೋಲಿಸಿ ನಿಮ್ಮ ಉತ್ತರಕ್ಕೆ ಸೂಕ್ತವಾದ ತಾರ್ಕಿಕ ವಿವರಣೆ ಅಥವಾ ಸಂಖ್ಯೆಯ ಕಥೆಯನ್ನು ನೀಡಿ. ಇದು ನಿಮಗೆ ಮನೆ ಕೆಲಸ. ಉತ್ತರಗಳನ್ನು ನೀವಿಲ್ಲಿ ನೋಡಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.